ಹಲೋ ನಮಸ್ತೆ ಎಲ್ರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆ ನನ್ನ ಮಗಳನ್ನ ಬಿಡೋಕ್ ಹೋಗುವಾಗೇನೆ ಮಳೆ ಬರ್ತಾ ಇತ್ತು. ನೋಡಿ ಎಲ್ಲ ಒದ್ದೆ ಆಗಿದೆ. ಇವತ್ತು ವಾಕಿಂಗ್ ಹೋಗಕ್ಕೂ ಆಗಿಲ್ಲ. ಹಾಗೆ ಮನೆಗ್ ವಾಪಸ್ ಬಂದೆ. ಮನೆಗ್ ಬಂದ್ ನೋಡ್ತೀನಿ ಇಲ್ಲೊಂದ್ ಮೇಲ್ಗಡೆ ನಮ್ಮನೆ ಸ್ವಲ್ಪ ಕೆಳಗಡೆ ಇದೆ. ಮೇಲ್ಗಡೆ ಒಂದ್ ದನ ಇತ್ತು. ಅದೆಲ್ಲಾರು ಬಿದ್ದು ಹೋದ್ರೆ ಅಂತ ಹೆದರಿಕೆ ಆಗಿದ್ದಂತೂ ಸತ್ಯ. ನೋಡಿ ಎಷ್ಟೊಂದು ದನಗಳಿದೆ. ಆ ನಮ್ಮ ಪಕ್ಕದ ಸೈಟ್ ಇದು. ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆದ್ರೂ ಏನ್ ಮಾಡ್ತಾ ಇದ್ರಂದ್ರೆ ಇಲ್ಲಿ ಮೇಲ್ಗಡೆಯಿಂದ ಕಸನ ಹಾಕ್ತಾ ಇದ್ರು ಕೆಳಗಡೆ. ನಾನ್ ಎಷ್ಟೊಂದ್ ಸರಿ ಕಂಡು ಬೈದಿದ್ದೀನಿ. ಡೈಲಿ ಬರತ್ತೆ ಕಸದ ವ್ಯಾನು ಆದ್ರೂ ಹಾಕಲ್ಲ. ಈ ದನ ಅಲ್ಲಿ ಹೋಗಿ ಮೇಯ್ತಾ ಇತ್ತು. ಎಲ್ಲಾರು ಬಿದ್ದು ಹೋದ್ರೆ ಅಂತ ಹೆದರಿಕೆ ಆಗ್ತಿತ್ತು ನನ್ಗೆ. ಎಷ್ಟೊಂದು ದನಗಳು ಬಂದು ಇಲ್ಲಿ ಬರುತ್ತೆ. ಅವಕ್ಕೇನೂ ಇಲ್ಲ ಸುಮ್ನೆ ನಿಂತ್ಕೊಂಡು ಹೋಗುತ್ತೆ ಅಷ್ಟೇನೆ ಮತ್ತೇನು ಮಾಡಲ್ಲ. ನೋಡಿ ಇದಂತೂ ಸುಮ್ಮನೆ ನಿಂತ್ಕೊಂಡಿತ್ತು ಈ ವೈಟ್ ಬಸವ ಅದು. ಇದೆಲ್ಲ ಜರ್ಸಿ ದನಗಳ ಗುಂಪೊಂದಿದೆ ಮತ್ತು ಊರ್ ದನಗಳ ಗುಂಪೊಂದಿದೆ. ಹಾಗೆ ಇವತ್ತು ಮೇಲಿನ ಮನೆ ಆಂಟಿ ನನ್ಗೆ ರೊಟ್ಟಿ ಮತ್ತೆ ಪಲ್ಯ ಇದನ್ನೆಲ್ಲ ಕೊಟ್ಟಿದ್ರು. ನಮ್ಮ ಊಟದೊಟ್ಟಿಗೆ ಇದು ಇತ್ತು ಇವತ್ತು. ಇವತ್ತು ನನ್ ಮಗಳು ತುಂಬಾ ಖುಷಿಯಾಗಿದ್ದಾಳೆ. ಯಾಕೆಂದ್ರೆ ಅವಳಿಗೆ ಸ್ಕಿಪ್ಪಿಂಗ್ ತಗೊಂಡ್ವಿ. ಮೊನ್ನೆ ಇದಕ್ ಹೋಗಿದ್ವಲ್ಲ, ಆ ಹೊರಗಡೆ ತಿರ್ಗಕ್ ಹೋಗಿದ್ವಲ್ಲ ಅವಾಗ ಇದನ್ನ ತಗೊಂಡ್ ಬಂದ್ವಿ. ಅವಳೆಷ್ಟು ಬೇಗ ಮ್ಯಾನಿಫೆಸ್ಟ್ ಮಾಡಿದ್ಲು ಅದನ್ನ. ಸೊ ಅದಾದ ನಂತರ ಸ್ವಲ್ಪ ಪ್ರಾಕ್ಟೀಸ್ ಮಾಡು ಮಗಳೇ ಅಂತ ಅವಳ ಅಪ್ಪ ಹೇಳಿದ್ರು. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಅದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನಂದಲಾಲ ಮೋನಿ ಮೂರತ ಸಾವಳಿ ಸೂರತ ಮೋನಿ ಮೂರತ ಸಾವಳಿ ಸೂರತ ನೇನ ಬನೆ ವಿಶಾಲ ಬಸೋ ಮೊರೆ ನೇನನ ಮೇ ನಂದಲಾಲ ಬಸೋ ಮೊರೆ ನೇನನ ಮೇ ನಂದಲಾಲ. ಇವತ್ತು ಸ್ವಲ್ಪ ನೀರ್ ದೋಸೆ ಮಾಡೋಣ ಅಂತ ನೋಡಿ ಈ ರೀತಿ ಅಕ್ಕಿ ಮತ್ತೆ ಕಾಯಿ ಹಾಕಿ ನಾನು ಗ್ರೈಂಡರಿಗೆ ಹಾಕಿ ಬೀಸ್ತೀನಿ. ಗ್ರೈಂಡರಲ್ಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೀವು ಮಿಕ್ಸಿಯಲ್ಲೂ ಬೀಸ್ಬೋದು, ಬಟ್ ಗ್ರೈಂಡರಲ್ಲಿ ಮಾಡಿದ್ರೆ ಅದರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಈ ರೀತಿ ಇಷ್ಟ ಹಿಟ್ಟಾಗಿದೆ. ನಾನು ಇದನ್ನ ಅರ್ಧ ನಾನು ತೆಗ್ದಿಡ್ತೀನಿ. ಯಾಕೆಂದ್ರೆ ನನಗೆ ಇಷ್ಟೊಂದೇನು ಬೇಕಾಗಲ್ಲ. 2 ಡೇಸ್ಗೋಸ್ಕರ ಒಟ್ಟಾಗಿ ಬೀಸಿಡ್ತೀನಿ. ಅರ್ಧ ತೆಗ್ದಿಟ್ಟು ಇನ್ನೊಂದು 2 ಡೇಸ್ ಬಿಟ್ಟು ಅದನ್ನ ಮಾಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಟು ಮಾಡಿದ್ರೆ ಅದರದ್ದು ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಆಕ್ಚುಲಿ. ನೀವು ಬೇಕಿದ್ರು ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ದಪ್ಪ ಇದೆ ಹಿಟ್ಟು. ಇದಕ್ಕೆ ನೀರ್ ಹಾಕ್ಕೋಬೇಕಾಗತ್ತೆ. ನಿಮಗೆ ನೀರ್ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋಬೇಕಾಗತ್ತೆ. ಓಕೆ, ತುಂಬಾ ನೀರ್ ಹಾಕೊಂಡ್ರೆ ಕೆಲವೊಂದ್ಸರಿ ಏಳಲ್ಲ, ಅಂಟ್ಕೊಂಡ್ಬಿಡತ್ತೆ ಕಾವಲಿಗೆ. ನಿಮಗೆ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಂಡು ನೀವು ಮಾಡಿ ನೋಡಿ. ಈ ರೀತಿ ನಾನೊಂದು ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಿ ಇಡ್ತೀನಿ. ಹೀಗಿತ್ತು ನನ್ನ ದಿವಸ. ಬಾಯ್.